ಯೋಗದ ಶಕ್ತಿ. ಒಂದು ಸಣ್ಣ ಹಳ್ಳಿಯಲ್ಲಿದ್ದ ರಾಮಯ್ಯ ಹೆಸರಾಂತ ರೈತನು. ದಿನಾಲೂ ಬೆಳಗ್ಗೆ ಎದ್ದೊಡನೆ ಹೊಲಕ್ಕೆ ಹೋಗುವುದು, ಹೊಲದಲ್ಲಿ ತನಗಿಷ್ಟವಾದಂಥ ಕೆಲಸಗಳನ್ನು ಮಾಡುವಂಥದ್ದು, ಕ್ರಮವಾದ ರೀತಿಯಲ್ಲಿ ಕೆಲಸ ಮಾಡುವುದು ಅವನ ದಿನಚರಿಯಾಗಿತ್ತು. ಆದರೆ ವಯಸ್ಸು ಹೆಚ್ಚಾಗುತ್ತಿದ್ದಂತೆ ಅವನಿಗೆ ನಿದ್ರೆಯ ತೊಂದರೆ, ಜ್ವರ, ಬೆನ್ನು ನೋವು, ತಲೆನೋವು, ಮನಸ್ಸಿನಲ್ಲಿ ಚಿಂತೆಗಳು, ದುಗುಡಗಳು, ದುಮ್ಮಾನಗಳು ದಿನೇ ದಿನೇ ಹೆಚ್ಚುತ್ತಿದ್ದವು. ಮನಸ್ಸಿಗೂ ನೆಮ್ಮದಿ ಇರಲಿಲ್ಲ. ಒಂದು ದಿನ ಹಳ್ಳಿಗೆ ಒಬ್ಬ ಯೋಗ ಗುರುಗಳು ಬಂದು ಯೋಗದ ಶಿಬಿರವನ್ನು ಏರ್ಪಡಿಸಿದರು. ರಾಮಯ್ಯನ ಸ್ನೇಹಿತನು ಯೋಗದ ಶಿಬಿರಕ್ಕೆ ಭಾಗವಹಿಸಲು ರಾಮಯ್ಯನನ್ನು ಕರೆದುಕೊಂಡು ಹೋದನು. ಮೊದಲಿಗೆ ರಾಮಯ್ಯನಿಗೆ ಯೋಗದಲ್ಲಿ ಅಷ್ಟೊಂದು ಅನುಭವ ಇಲ್ಲದೆ ಇರುವುದರಿಂದ ಇದೆಲ್ಲ ನನಗೆ ಬೇಕಾ ಎನ್ನುವಂಥ ಮನಸ್ಥಿತಿ, ಸ್ವಲ್ಪ ಅನುಮಾನಗಳು ಉಂಟಾಯಿತು. ಅವನು ಇರಲಿ ನೋಡೋಣ ಎಂದು ಸಹಜವಾಗಿ ಸರಳವಾದ ಯೋಗಾಸನಗಳು, ಪ್ರಾಣಾಯಾಮವನ್ನು ಕಲಿಯಲು ಆರಂಭಿಸಿದನು. ಕೆಲವು ತಿಂಗಳ ನಂತರ ಅವನು ಆರೋಗ್ಯ ಸುಧಾರಣೆ ಕಂಡಿತು. ಉತ್ತಮವಾದ ನಿದ್ರೆ, ಬೆನ್ನು ನೋವಿನ ಸಮಸ್ಯೆ ಕಮ್ಮಿಯಾಯಿತು. ಮನಸ್ಸು ಶಾಂತಿಯಾದಂತೆ ಭಾಸವಾಯಿತು. ರಾಮಯ್ಯನ ಯೋಗದಿಂದ ಬದಲಾದ ಜೀವನ ಶೈಲಿಯನ್ನು ನೋಡಿ ಇತರರು ಸಹ ಯೋಗ ಮಾಡಲು ಪ್ರೇರಣೆಯಾಯಿತು. ಒಟ್ಟಾರೆ ಈ ಕಥೆಯ ನೀತಿ ಏನೆಂದರೆ, ಯೋಗವೆಂದರೆ ಕೇವಲ ಶಾರೀರಿಕ ವ್ಯಾಯಾಮ ಮಾತ್ರವಲ್ಲ, ಅದು ಮನಸ್ಸಿಗೆ ಶಾಂತಿ, ದೇಹಕ್ಕೆ ಶಾಂತಿ ಮತ್ತು ಜೀವನಕ್ಕೆ ಸಮತೋಲನವನ್ನು ನೀಡುತ್ತದೆ. ಇದುವೇ ಯೋಗ. ಯೋಗಯುಕ್ತ ರೋಗಮುಕ್ತ.